ನಮ್ಮ ರಾಜ್ಯದಲ್ಲಿ ಅಂಬರೀಷ್ ಅಣ್ಣನನ್ನ ಅಕ್ಕಪಕ್ಕದ ರಾಜ್ಯಗಳು, ನಮ್ಮ ದೇಶ ಅವರನ್ನೊಬ್ಬ ಶ್ರೇಷ್ಠ ನಟನಾಗಿ ನೋಡಿದಂತಹದ್ದು ನಮ್ಮ ರಾಜ್ಯಕ್ಕೆ, ನಮ್ಮ ಕನ್ನನಾಡಿಗೆ ಬಂದಂತಹ ಒಂದು ಬಹುದೊಡ್ಡ ಕೀರ್ತಿ ಅಂತ ನಾವು ಭಾವಿಸ್ತೇವೆ. ಬಹುಶಃ ಅಂಬರೀಷ್ ಅವರು ತಮ್ಮ ಮನೆಯನ್ನು ಅಷ್ಟೇ ನೋಡ್ಕೊಳ್ಳಿಲ್ಲ. ಅವರು ಅದೆಷ್ಟೋ ಒಡೆದ ಮನೆಗಳನ್ನ ಒಂದುಗೂಡಿಸಿದಂತ ಕೀರ್ತಿ ಕೂಡ ಅಂಬರೀಷ್ ಅವರಿಗೆ ಹೋಗ್ತಕ್ಕಂಥ. ಅವರ ಬದುಕಿದ್ದ ಕಾಲದಲ್ಲಿ ಚಿತ್ರರಂಗದಲ್ಲಿರಬಹುದು, ಬೇರೆ ಸಾಂಸಾರಿಕ ಬದುಕಿನಲ್ಲಿರಬಹುದು, ಎಲ್ಲಿಯಾದ್ರೂ ಕೂಡ ಸಮಸ್ಯೆಗಳಿದ್ದಾಗ ಅವರ ಹತ್ರ ಹೋಗ್ತಾ ಇದ್ರು, ಕಾರಣ ಪರಿಹಾರ ಸಿಗುತ್ತೆ ಅಂತ. ಈಗಾಗಲೇ ಹೇಳಿದಾಗೆ ಶ್ರೀಮಠದ ಸದ್ಭಕ್ತ ಅಂಬರೀಷಣ್ಣವರಿದ್ರು. ಅವರು ಸ್ವಲ್ಪ ಕೋಪ ಮಾಡ್ಕೊಂಡು ಮಾತನಾಡ್ತಿದ್ರು ಅಷ್ಟೇನೆ, ಅದ್ರ ಕೋಪ ಇರ್ತಿರ್ಲಿಲ್ಲ. ಒಮ್ಮೆ 2017-18 ಅಕ್ಕ ಸಮ್ಮೇಳನಕ್ಕೆ ಅಮೆರಿಕಕ್ಕೆ ಹೋಗಿದ್ರು. ಅಕ್ಕ ಸಮ್ಮೇಳನ ಉದ್ಘಾಟನೆ ಆದ ಸಂದರ್ಭದಲ್ಲಿ ನಿಮ್ಮ ಆದಿಚುಂಚನಗಿರಿ ಮಠ ನ್ಯೂಜೆರ್ಸಿ, ನ್ಯೂಯಾರ್ಕ್ ನಲ್ಲಿ ಇದೆ. ಅಲ್ಲಿಗೆ ಇಬ್ರು ಕೂಡ ಬಂದಾಗ, ಸುಮಲತಾ ಅವರು ಮತ್ತು ಅಂಬರೀಷ್ ಅಣ್ಣ ಇಬ್ರು ಬಂದಾಗ, ನಾನು ತಮಾಷೆಗೆ ಅವ್ರಿಗೆ ಹೇಳಿದೆ, ಅವರೆಷ್ಟು ಡೀಸೆಂಟ್ ಆಗಿ ಬಂದಿದ್ದಾರೆ, ಆಂಟಿ ವೇರ್ ಡೀಸೆಂಟ್ಲಿ ಅಂತ ಸುಮ್ಮನೆ ಅವ್ರಿಗೆ ತಮಾಷೆಗೆ ಹೇಳಿದ್ರೆ ಅವ್ರು ರೇಗ್ಕೊಂಡ್ರು. ಅವರು ಯಾವಾಗಲೂ ಬರೀ ಅವ್ರನ್ನೇ ಹೊಗಳ್ತಾ ಇರ್ತೀನಿ, ನಾನೇನ್ ಚೆನ್ನಾಗಿ ಕಣ್ಣಿಗೆ ಕಾಣಲ್ವ ನಿಮ್ಗೆ ಹಾಗೆ ಅಂತ. ನಾನು ಅವ್ರಿಗೆ ಕೇಳಿದೆ, ಅರಿ ಸೋ ಜಲಸತಾರ ಅಂತ ಹೇಳಿದೆ. ಅಷ್ಟೊಂದು ಹಸು ಏನು ಅವ್ರನ್ನ ಕಂಡ್ರೆ, ಅಷ್ಟೊಂದು ನೀಟಾಗಿರ್ತಾರೆ, ನೀವು ಹಾಗೆ ಇರಿ ಅಂತ ನನಗೆ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಅವ್ರ ಮುಂದೆ ಜಲಸ್ ಮಾಡಕ್ ಹೋದ್ರೆ ನನ್ ಬಿಡ್ತಾರ, ನನಗೆ ಇಷ್ಟ ಅಂತ ಅಂದ್ಬಿಟ್ಟು ಅವರು ಕೋಪ ಮಾಡ್ಕೊಡ್ತಿದ್ರು ಯಾವ್ದಾದ್ರ ಬಗ್ಗೆ ಇದು ಮಾಡಿದ್ರೆ. ಆದ್ರೆ ಅದು ಹುಸಿ ಕೋಪ ಅಂತ ಹೇಳ್ತೇವಲ್ಲ, ಆ ರೀತಿಯ ಒಂದು ನನ್ಗೆ ಕೇಳಿದ್ರು, ನನ್ಗೆ ಇಷ್ಟಪಡ್ತಿರಲ್ಲ ಇಷ್ಟೊಂದು, ನೀವು ಸನ್ಯಾಸಿ ಇದ್ದೀರಿ, ನೀವು ಓದೋ ದಿನಗಳ ನನ್ನ ಫಿಲಮ್ ಯಾವ್ದು ನೋಡಿದ್ರ ಅಂತ ಕೇಳಿದ್ರು ಅವರು. ನಾನು ಅವ್ರಿಗೆ ಹೇಳಿದೆ, ಹೌದು ನೋಡಿದ್ದೇನೆ. ಯಾವ್ದು? ಈ ಪೂರ್ಣಚಂದ್ರ ಅಂತ ಒಂದು ಫಿಲಮ್ ಇದೆ. ನಾನು ಅದಕ್ಕೆ ಹೇಳಿದಾಗ, ಅದ್ರಲ್ಲಿ ಬರೀ ನನ್ನ ಜೀವನ ಎಲ್ಲ ಬಡತನದಲ್ಲೇ ಕಳೆದವಾಗಿದೆ, ಯಾವ ಶ್ರೀಮಂತವಾಗಿರ್ತಕ್ಕಂಥದ್ದು ನೋಡ್ಲಿಕ್ಕೆ ಆಗಿಲ್ಲ ನಿಮ್ಗೆ ಅಂತ ಹೇಳಿ. ಇನ್ಯಾವ್ದು ನೋಡಿದ್ರಿ? ಏನು ಈ ಪಡ್ವಾರಳ್ಳಿ ಪಾಂಡೆ ಅವರು? ಸರಿ, ಈಗ ಒಂದ್ 2-3 ವಿಚಾರಗಳನ್ನ ಹೇಳಿದ್ಮೇಲೆ ಅವ್ರು ಹೇಳಿದ್ರು, ಸಾಕು ಸಾಕು, ನೀವು ಆಧ್ಯಾತ್ಮಿಕದಲ್ಲಿ ತೊಡಸ್ಕೊಂಡಿರ್ತಕ್ಕಂಥವ್ರು, ನಾವು ಫಿಲಮ್ಗಳನ್ನ ಹೆಚ್ಚು ನೋಡಕ್ ಹೋಗ್ಬೇಡಿ ಅಂತ ಅಷ್ಟೊಂದು ಪ್ರೀತಿಯಿಂದ ಮಾತನಾಡ್ತಾ ಇದ್ದಂತಹವರು ಅಂಬರೀಷ್ ಅಣ್ಣವರು. ಪೂಜ್ಯ ಗುರುಗಳು ಒಂದು ದೊಡ್ಡ ಆಸೆ ಇತ್ತು, ಆದಿಚುಂಚನಗಿರಿಯ ಚಿತ್ರವನ್ನ ಮಾಡಬೇಕು ಅಂತ ಮನಸ್ಸನ್ನ ಬೇರೆ ಬೇರೆಯವರೆಲ್ಲ ಮಾಡಿದಾಗ, ಸಾಯಿ ಪ್ರಕಾಶ್ ಅವರ ಡೈರೆಕ್ಷನ್ ಅಂತ ಕಾಣಿಸುತ್ತೆ. ಆಗ ಅವರು ಹೇಳಿದ್ರು, ಆ ಒಂದು ಪೇಟ ಇದೆಯಲ್ಲ ಹಾಕೊಂಡಿರ್ತಕ್ಕಂಥದ್ದು, ಇದು ಇದೆಯಲ್ಲ ಕೆಂಪೇಗೌಡ ರೀತಿ ಕಾಣಿಸ್ತಕ್ಕಂಥದ್ದು, ಆದಿಚುಂಚನಗಿರಿಯ ಇತಿಹಾಸದಲ್ಲಿ ಆರಣ್ಯ ಮಹಾರಾಜ ಅಂತ ಒಂದು ರೋಡ್ ಬರ್ತದೆ. ಅದಕ್ಕೆ ಗುರುಗಳನ್ನ ಕೇಳಿದ್ರು ಅವರು, ಸಾಯಿ ಪ್ರಕಾಶ್ ಯಾರ ಕೈಲಿ ಮಾಡಿಸೋದು ಅಂತ. ಗುರುಗಳ ಪಾತ್ರ ಎಲ್ಲವನ್ನು ನೋಡಿದ್ಮೇಲೆ, ಯಾಕೆಂದ್ರೆ ಆದಿಚುಂಚನಗಿರಿಗೆ ಅವರ ಆರಣ್ಯ ಮಹಾರಾಜನದು ಬಹಳಷ್ಟು ಮಹತ್ವದ, ನಮ್ಮ ಕೆಂಪೇಗೌಡದಿರ್ಬೋದು, ಅಂದಿನ ಚಾಲುಕ್ಯ ರಾಜರುಗಳದಾಗಿರ್ಬೋದು, ಬಹು ದೊಡ್ಡದಾಗಿರ್ತಕ್ಕಂಥದ್ದು ಗಂಗಾ ಸಾಮ್ರಾಜ್ಯದ ಅರಸಗಳ ಆದಿಯಾಗಿ. ಅದಕ್ಕೆ ಗುರುಗಳು ಹೇಳಿದ್ರು, ನಮ್ಮ ಅಂಬರೀಷ್ಗೆ ಹೇಳ್ತೇನೆ ಆ ಪಾಠ ಮಾಡ್ಲಿಕ್ಕೆ ಅವರೇ ಮಾಡ್ತಾರೆ ಅಂತ ಹೇಳಿದ್ರು. ಕೊನೆಗೆ ಗುರುಗಳು ಅವ್ರಿಗೆ ಹೇಳಿದಾಗ, ನಂಗೆ ಎಷ್ಟು ಕೊಡ್ತೀರಿ ಅಂತ ಕೇಳಿದ್ರು ತಮಾಷೆಗೆ. ಅದಕ್ಕೆ ಗುರುಗಳು, ನಿಂತ್ಕೊಂಡ್ಕೊಳ್ಳುವಷ್ಟು ಶಕ್ತಿ ಯಾರಿಗೂ ಇಲ್ಲ, ಬಂದು ಆರಾಮ ಮಾಡು ಅಂತ ಹೇಳಿರ್ತಾರೆ. ಕೊನೆಗೆ ಬಂದು ಆದಿಚುಂಚನಗಿರಿಯ ಚಿತ್ರ ಇದೆಯಲ್ಲ, ಫಿಲ್ಮ್ ಇದೆಯಲ್ಲ, ಅದರಲ್ಲಿ ಅಂಬರೀಷನ್ ಅವರು ಆ ಪಾತ್ರವನ್ನ ಮಾಡಿದ್ದಾರೆ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.